ಸವಾಲುಗಳು ಸಾಮಾನ್ಯ ಸರ್. ಆದರೆ ಒಂದು ಹೇಳಿಕೆ, ಒಂದು ಸವಾಲಿಗೆ ಈ ರೀತಿ ನೀವು ನಿರ್ಧಾರ ತಗೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? ಇದು ನಿರ್ಧಾರ, ಈ ನಿರ್ಧಾರ ನಾನು ಇವತ್ತೇ ತಗೊಂಡಿಲ್ಲ. ಅವರು ಯಾವಾಗ ಮಾತನಾಡ್ತಾ ಇದ್ದಾರೆ ಅವಾಗ ಅವ್ರಿಗೆ ಉತ್ತರ ನಾನು ಕೊಡ್ತಾನೆ ಇದ್ದೀನಿ. ಆದರೆ ಸೌಮ್ಯವಾಗಿ ಯಾವ ರೀತಿ ಹೇಳಬೇಕು ಒಂದು ಮರ್ಯಾದೆ ಭಾಷೆಯಲ್ಲಿ ಹೇಳ್ತೀನಿ. ಈಗ ನನಗೆ ಒಂದು ನೋವೇನಿದೆ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಅಂದರೆ ಇದು ರಾಜಕಾರಣಿ ಮಾತನಾಡ್ತಕ್ಕಂಥ ಭಾಷೆನ ನೀವೇ ಹೇಳಿ ಫಸ್ಟು. ಇದು ನೀವೇನು ಇದಕ್ಕೇನು ಉತ್ತರ ಕೊಡ್ತೀರಿ ಫಸ್ಟ್ ನೀವು ಕೊಡಿ. ಈಗ ನನಗೆ ಗೊತ್ತಿದೆ ಅವ್ರ ಅಪ್ಪಗೆ ಅವ್ರು ಹುಟ್ಟಿದ್ದಾರೆ, ಯಾಕಂದ್ರೆ ಅವರಪ್ಪ ನಮ್ಮಪ್ಪ ಗೆಳೆಯರು. ಅವ್ರಕ್ಕಿಂತಲೂ 2 ವರ್ಷ ದೊಡ್ಡವನು ನಾನು. ಅವ್ನು ನನ್ನ ಜೊತೆನೇ ಬಂದಿದ್ದಾನೆ. ಅವರಪ್ಪನೂ ಹೇಳಿದ್ರು ಇವ್ರು ನನ್ನ ಮಗ ಅಂತೇಳಿ. ಮತ್ತು ನಾನು ಅವ್ರ ಅಪ್ಪನ್ನೇ ನಂಬಬೇಕಲ್ಲ. ತಾವು ಸಚಿವರು, ನೀವು ಇದನ್ನ ಹೇಳಿರಿ ಫಸ್ಟ್, ಇದನ್ನ ಹೇಳಿ. ರಾಜಕಾರಣದಲ್ಲಿ ಇದಕ್ಕಿಂತ ವರ್ಸ್ಟ್ ಹೇಳಿಕೆಗಳನ್ನ ಕೂಡ ನಾವು ನೋಡಿದ್ದೀವಿ. ನೀವು ಅಂತ ಇನ್ನೂವರೆಗೆ ಯಾರ ಗಂಡಸ್ತನ ಕೇಳಿಲ್ಲ, ಅವ್ರ ಹೆಂಗಸ್ತನ ಕೇಳಿಲ್ಲ, ನೀವು ಅಂತ ನಾನು ಕೇಳಲೇ ಇಲ್ಲ. ನೀವು ಕೂಡ ಅವ್ರ ಭಾಷೆ ತಿದ್ಕೊಳ್ಳಿಕ್ಕೆ ಅವ್ರಿಗೊಂದು ಬುದ್ಧಿವಾದ ಹೇಳಿ. ಇದನ್ನ ನೀವು ಸವಾಲಾಗಿ ಸ್ವೀಕರಿಸಿ ರಾಜೀನಾಮೆಯನ್ನ ಕೊಟ್ಟಿದ್ದೀರಿ. ಏನು ಅವ್ರಿಗೆ ಏನಂತ ಕರೆ ಕೊಡ್ತಾ ಇದ್ದಾರೆ? ಸ್ಪೀಕರ್ಗೆ ಏನಂತ ಹೇಳದ್ನಲ್ಲ ಈಗ ಇಲ್ಲಿವರೆಗೆ ಈ ನಿರ್ಣಯ ನಾನು ಮಾಡಬೇಕಾದ್ರೆ ಅವ್ರು ನೇರ ನನಗೇನು ಸವಾಲ್ ಹಾಕಿದ್ದಾರೆ ಅದಕ್ಕೆ ಉತ್ತರ ಕೊಡೋಕೆ ಸಲುವಾಗಿ ನಿರ್ಣಯ ಮಾಡಿದ್ದೀನಿ. ತಾವು ಸರಳ ಸಜ್ಜನ ರಾಜಕಾರಣಿ ಅಂತ ಹೆಸರಾದಂತವರು ಸಚಿವರು ಕೂಡ ಇಂತಹ ನಿರ್ಧಾರದಿಂದ ನಿಮ್ಮ ಕ್ಷೇತ್ರದ ಮತದಾರರು ಅವ್ರ ಜೊತೆ ಏನಾದ್ರು ಚರ್ಚೆ ಮಾಡಿದ್ರ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ? ನೋಡಿ, ಈ ವಿಚಾರ ನನ್ನ ಮತದಾರರು ನನಗೆ ಯಾವಾಗಲೂ ಕೈ ಹಿಡಿದಿದ್ದಾರೆ. ಇವತ್ತಿಲ್ಲಷ್ಟೇ ಅಲ್ಲ, ನಾನು ಹಿಂದೆ ಬಬಲೇಶ್ವರದಲ್ಲಿದ್ದೆ. ಇವ್ರನ್ನ ಬಿಜಾಪುರಕ್ಕೆ ನಾನು ಬಿಟ್ಟು ಕೊಡಬೇಕಾದ್ರೆ ನಾನು ಆ ಸಂದರ್ಭದಲ್ಲಿ ದಳದಲ್ಲಿದ್ದೆ. ನನಗೂ ಬಿಜಾಪುರ ಕ್ಷೇತ್ರಕ್ಕೆ ನಿಲ್ಲಿ ಅಂತೇಳಿ ಜನ ನನ್ನ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಟಿದೆ. ಇವತ್ತು ನಾನು ನನ್ನ ಕ್ಷೇತ್ರಕ್ಕೆ ಇನ್ನೂವರೆಗೆ ನಿಂತಿಲ್ಲ. ನಾನು ಬಬಲೇಶ್ವರದಿಂದ ನಿಂತಿದ್ದೀನಿ, ಬಾಗೇವಾಡಿಯಿಂದ ನಿಂತಿದ್ದೀನಿ. ಈಗ ಬಿಜಾಪುರ ಬಂದಿದೆ ಹಣೆ ಬರಕ್ಕೆ, ಅಲ್ಲಿ ಕೂಡ ಹೋಗ್ತಾರೆ. ಅವರು ಸವಾಲ್ ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಏನ್ ಸರ್ ಮುಂದೆ ನೋಡೋಣ, ಈಗೇನ್ ನಿರ್ಣಯ ಮಾಡೋದು. ಇದಿಷ್ಟು ಕೂಡ ಶಿವಾನಂದ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.